ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯಲಿಕ್ಕಿದೆ. ಇವತ್ತು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ನಿರ್ಣಾಯಕ ದಿನ ಆಗಬಹುದಾ? ನಿನ್ನೆವರೆಗೂ ನಾಡದೇವಿಯ ಸನ್ನಿಧಿಗೆ ಹೋಗಬೇಕು ಅನ್ನುವಂತಹ ಇರಾದೆಯಲ್ಲಿ ಮುಖ್ಯಮಂತ್ರಿಗಳಿದ್ರು. ಆದರೆ ಬಹುಶಃ ಕಾದು ನೋಡುವ ತಂತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಅಂತ ಅನ್ಸುತ್ತೆ. ನಿನ್ನೆವರೆಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರು. ಆದರೆ ಈಗ ಹೈಕೋರ್ಟ್ ಆದೇಶದ ಮೇಲೆ ಸಂಪೂರ್ಣ ಲಕ್ಷ್ಯ ವಹಿಸಿದ್ದಾರೆ ಸಿಎಂ ಸಾಹೇಬರು. ಅಂತಿಮವಾದ ಪ್ರತಿವಾದದ ನಂತರ ಕೋರ್ಟ್ ಆದೇಶ ಬರುತ್ತೆ. ಆ ಆದೇಶವನ್ನು ನೋಡಿಕೊಂಡೇ ಮುಖ್ಯಮಂತ್ರಿಗಳು ಪ್ರವಾಸವನ್ನ ಕೈಗೊಳ್ಳಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಬಹುತೇಕ ಸಂಜೆ ನಂತರ ಮೈಸೂರಿಗೆ ಹೊರಡುವ ಸಾಧ್ಯತೆ ಇದೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಹುತೇಕ ನಿರ್ಣಾಯಕ ದಿನ. ವಾದ ಪ್ರತಿವಾದವನ್ನ ಈಗಾಗಲೇ ಆಲಿಸಿಯಾಗಿದೆ. ಇವತ್ತು ಕೂಡ ವಿಚಾರಣೆ ನಡೀಲಿಕ್ಕಿದೆ. ಅಂತಿಮವಾಗಿ ಇವತ್ತು ಆದೇಶ ಪ್ರಕಟವಾಗುತ್ತಾ? ಆದೇಶ ಪ್ರಕಟ ಆದರೆ ಮುಖ್ಯಮಂತ್ರಿಗಳಿಗೆ ಕಂಟಕ ಫಿಕ್ಸಾ? ಆದೇಶ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಈಗ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಫೈಟ್, ಪ್ರಾಸಿಕ್ಯೂಷನ್ ಫೈಟ್. ಹೈಕೋರ್ಟ್ ಕಟಕಟೆಯಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯುತ್ತಿದೆ. ಘಟಾನುಘಟಿ ವಕೀಲರು ವಾದ ಪ್ರತಿವಾದ ಮಂಡಿಸುತ್ತಿದ್ದಾರೆ. ಮೂಡಾ ಹೈ ವೋಲ್ಟೇಜ್ ವಿಚಾರಣೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿ ವಿಚಾರಣೆ, ಘಟಾನುಘಟಿ ವಕೀಲರಿಂದ ವಾದ ಮಂಡನೆ. ಮೂಡಾ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಇದನ್ನು ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 3 ದಿನಗಳ ಕಾಲ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿತ್ತು. ಘಟಾನುಘಟಿ ವಕೀಲರು ವಾದ ಮಂಡಿಸಿದ್ರು. ಎಲ್ಲವನ್ನು ಆಲಿಸಿದ ನ್ಯಾಯಾಲಯ ಇಂದಿಗೆ ವಿಚಾರಣೆಯನ್ನ ಮುಂದೂಡಿತ್ತು. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ಸಿಎಂ ಅರ್ಜಿ ವಿಚಾರಣೆ ನಡೆಯಲಿದೆ. ಹಿಂದೆ ಬಹುತೇಕ ಎಲ್ಲ ವಕೀಲರ ವಾದ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಪರ ಇಂದು ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸಲಿದ್ದಾರೆ. ದೂರುದಾರರ ಪರ ವಕೀಲರು ಸಹ ವಾದ ಮಂಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಮೂಡ್ ಆಫ್ನಲ್ಲಿರುವ ಸಿಎಂಗೆ ಇಂದು ಹೈ ವೋಲ್ಟೇಜ್ ದಿನ. ಹೀಗಾಗಿ ಹಿಂದೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗೋದು ಬಹುತೇಕ ಫಿಕ್ಸ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಸುದೀರ್ಘವಾದ ವಾದ ಮಂಡನೆಯನ್ನು ಮಾಡಿದ್ದಾರೆ. ತದನಂತರ ತುಷಾರ್ ಮೆಹ್ತಾ ಆಗಿರಬಹುದು, ಮಣೀಂದರ್ ಸಿಂಗ್ ಆಗಿರಬಹುದು, ಪ್ರಭುಲಿಂಗ ನಾವಡಿಗೆ ಆಗಿರಬಹುದು, ರಂಗನಾಥ್ ರೆಡ್ಡಿ ಆಗಿರಬಹುದು, ಇವರೆಲ್ಲರೂ ಕೂಡ ಪ್ರತಿವಾದ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತಿಗೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿತ್ತು. ಇವತ್ತು ಮಧ್ಯಾಹ್ನ ಸರಿಯಾಗಿ 2:30ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ನ ಆದೇಶ ಯಾವ ರೀತಿ ಇರುತ್ತೆ? ಪ್ರಾಸಿಕ್ಯೂಷನ್ ಆದೇಶವನ್ನು ಎತ್ತಿ ಹಿಡಿದ್ರೆ ಮುಖ್ಯಮಂತ್ರಿಗಳಿಗೆ ಕಂಟಕ ಫಿಕ್ಸ್. ಏನೆಲ್ಲ ಆಗ್ಬೋದು ನೋಡೋಣ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ, ಇವತ್ತು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ನಿರ್ಣಾಯಕ ದಿನ, ಏನಾಗ್ಬೋದು? ಇದು ಏನಾಗಬಹುದು ಅನ್ನೋದನ್ನ ಕೋರ್ಟ್ ಹೇಳಬೇಕಾಗುತ್ತೆ ಶ್ರೀಪಾದ್. ಆದರೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಬಹಳ ಶಕ್ತಿಯನ್ನು ಕೊಡಬಹುದಾದಂಥದ್ದು ಮತ್ತು ಅವರ ಶಕ್ತಿಯನ್ನು ಕುಂದಿಸಬಹುದಾದಂಥ ದಿನ ಆಗಬಹುದು ಅನ್ನುವಂಥದ್ದು. ಯಾಕೆಂದರೆ ಒಂದು ರೀತಿಯಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ಮುಗಿದಿದ್ದಾವೆ. ಅಂತಿಮವಾದಂಥ ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರವಾಗಿ ಮಾಡಬೇಕಾಗಿದೆ. ಅವರು ಇವತ್ತು ಮಾಡ್ತಾರೆ. ಹಾಗಾಗಿ ಇವತ್ತು ವಾದ ಮಾಡಿದ ಬಳಿಕ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಅದು ಸಿಎಂ ಭವಿಷ್ಯ, ಅವರ ಹುದ್ದೆಯ ಮೇಲೆ ಭವಿಷ್ಯದ ಒಂದು ಪರಿಣಾಮವನ್ನು ಕೂಡ ಇವತ್ತಿನ ತೀರ್ಪು ಕೂಡ ಆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆದ್ದರಿಂದ ಮಧ್ಯಾಹ್ನದ 2:30 ಮೇಲೆ ಕಣ್ಣಿಟ್ಕೊಂಡು ಸಿಎಂ ಅವರು ಕೂಡ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಮೈಸೂರಿಗೆ ಹೋಗೋದನ್ನು ಕೂಡ ರದ್ದುಪಡಿಸಿ ಬೆಂಗಳೂರಲ್ಲಿ ಉಳ್ಕೊಳ್ತಾ ಇದ್ದಾರೆ. ಈ ತೀರ್ಪನ್ನು ನೋಡಿಕೊಂಡು ಸಂಜೆ ಮೇಲೆ ಮೈಸೂರಿಗೆ ಹೋಗುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಬಹುತೇಕ ಸಚಿವರು ಕೂಡ ಇವತ್ತಿನ ಮಂತ್ರಿಮಂಡಲ ಸಚಿವರು ಕೂಡ ಇವತ್ತಿನ ಆ ತೀರ್ಪಿನ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಇವತ್ತು ಬಹುತೇಕವಾಗಿ ಸಿಎಂ
ಪರವಾಗಿ ಬಂದಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಮತ್ತೆ ಶಕ್ತಿ ತುಂಬಿದಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ಏನಾದರೂ ತನಿಖೆಗೆ ಏನಾದರೂ ಕೋರ್ಟು ಶಿಫಾರಸು ಮಾಡಿದ್ದೇ ಆದಲ್ಲಿ ಮುಂದಿನ ರಾಜಕೀಯ ರಣತಂತ್ರಗಳು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಆದ್ದರಿಂದ ಇವತ್ತು CM ಸ್ಥಾನದ ಅಳಿವಿ ಉಳಿವಿನ ಪ್ರಶ್ನೆ, ಸಿದ್ದರಾಮಯ್ಯ ಅವರ ಅಳಿವಿ ಉಳಿವಿನ ಪ್ರಶ್ನೆ ಇವತ್ತು ನಿರ್ಣಯ ಆಗಲಿದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯಲಿಕ್ಕಿದೆ. ಇವತ್ತು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ನಿರ್ಣಾಯಕ ದಿನ ಆಗಬಹುದಾ? ನಿನ್ನೆವರೆಗೂ ನಾಡದೇವಿಯ ಸನ್ನಿಧಿಗೆ ಹೋಗಬೇಕು ಅನ್ನುವಂತಹ ಇರಾದೆಯಲ್ಲಿ ಮುಖ್ಯಮಂತ್ರಿಗಳಿದ್ರು. ಆದರೆ ಬಹುಶಃ ಕಾದು ನೋಡುವ ತಂತ್ರದಲ್ಲಿ CM ಸಿದ್ದರಾಮಯ್ಯ ಇದ್ದಾರೆ ಅಂತ ಅನ್ಸುತ್ತೆ. ನಿನ್ನೆವರೆಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರು. ಆದರೆ ಈಗ ಹೈಕೋರ್ಟ್ ಆದೇಶದ ಮೇಲೆ ಸಂಪೂರ್ಣ ಲಕ್ಷ್ಯ ವಹಿಸಿದ್ದಾರೆ CM ಸಾಹೇಬರು. ಅಂತಿಮವಾದ ಪ್ರತಿವಾದದ ನಂತರ ಕೋರ್ಟ್ ಆದೇಶ ಬರುತ್ತೆ. ಆ ಆದೇಶವನ್ನು ನೋಡಿಕೊಂಡೇ ಮುಖ್ಯಮಂತ್ರಿಗಳು ಪ್ರವಾಸವನ್ನ ಕೈಗೊಳ್ಳಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಬಹುತೇಕ ಸಂಜೆ ನಂತರ ಮೈಸೂರಿಗೆ ಹೊರಡುವ ಸಾಧ್ಯತೆ ಇದೆ. ಮೂಡಾ ಹಗರಣದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಹುತೇಕ ನಿರ್ಣಾಯಕ ದಿನ. ವಾದ ಪ್ರತಿವಾದವನ್ನ ಈಗಾಗಲೇ ಆಲಿಸಿಯಾಗಿದೆ. ಇವತ್ತು ಕೂಡ ವಿಚಾರಣೆ ನಡೀಲಿಕ್ಕಿದೆ. ಅಂತಿಮವಾಗಿ ಇವತ್ತು ಆದೇಶ ಪ್ರಕಟವಾಗುತ್ತಾ? ಆದೇಶ ಪ್ರಕಟ ಆದರೆ ಮುಖ್ಯಮಂತ್ರಿಗಳಿಗೆ ಕಂಟಕ ಫಿಕ್ಸಾ? ಆದೇಶ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಈಗ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಫೈಟ್, ಪ್ರಾಸಿಕ್ಯೂಷನ್ ಫೈಟ್. ಹೈಕೋರ್ಟ್ ಕಟಕಟೆಯಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯುತ್ತಿದೆ. ಘಟಾನುಘಟಿ ವಕೀಲರು ವಾದ ಪ್ರತಿವಾದ ಮಂಡಿಸುತ್ತಿದ್ದಾರೆ. ಮೂಡಾ ಹೈ ವೋಲ್ಟೇಜ್ ವಿಚಾರಣೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಹೈಕೋರ್ಟ್ನಲ್ಲಿ CM ಅರ್ಜಿ ವಿಚಾರಣೆ. ಘಟಾನುಘಟಿ ವಕೀಲರಿಂದ ವಾದ ಮಂಡನೆ. ಮೂಡಾ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಇದನ್ನು ಪ್ರಶ್ನಿಸಿ CM ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 3 ದಿನಗಳ ಕಾಲ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿತ್ತು. ಘಟಾನುಘಟಿ ವಕೀಲರು ವಾದ ಮಂಡಿಸಿದ್ರು. ಎಲ್ಲವನ್ನು ಆಲಿಸಿದ ನ್ಯಾಯಾಲಯ ಇಂದಿಗೆ ವಿಚಾರಣೆಯನ್ನ ಮುಂದೂಡಿತ್ತು. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ CM ಅರ್ಜಿ ವಿಚಾರಣೆ ನಡೆಯಲಿದೆ. ಹಿಂದೆ ಬಹುತೇಕ ಎಲ್ಲ ವಕೀಲರ ವಾದ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯ ಪರ ಇಂದು ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸಲಿದ್ದಾರೆ. ದೂರುದಾರರ ಪರ ವಕೀಲರು ಸಹ ವಾದ ಮಂಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಮೂಡ್ ಆಫ್ನಲ್ಲಿರುವ CMಗೆ ಇಂದು ಹೈ ವೋಲ್ಟೇಜ್ ದಿನ. ಹೀಗಾಗಿ ಹಿಂದೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗೋದು ಬಹುತೇಕ ಫಿಕ್ಸ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಸುದೀರ್ಘವಾದ ವಾದ ಮಂಡನೆಯನ್ನು ಮಾಡಿದ್ದಾರೆ. ತದನಂತರ ತುಷಾರ್ ಮೆಹ್ತಾ ಆಗಿರಬಹುದು, ಮಣೀಂದರ್ ಸಿಂಗ್ ಆಗಿರಬಹುದು, ಪ್ರಭುಲಿಂಗ ನಾವಡಿಗೆ ಆಗಿರಬಹುದು, ರಂಗನಾಥ್ ರೆಡ್ಡಿ ಆಗಿರಬಹುದು, ಇವರೆಲ್ಲರೂ ಕೂಡ ಪ್ರತಿವಾದ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತಿಗೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿತ್ತು. ಇವತ್ತು ಮಧ್ಯಾಹ್ನ ಸರಿಯಾಗಿ 2:30ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ನ ಆದೇಶ ಯಾವ ರೀತಿ ಇರುತ್ತೆ? ಪ್ರಾಸಿಕ್ಯೂಷನ್ ಆದೇಶವನ್ನು ಎತ್ತಿ ಹಿಡಿದ್ರೆ ಮುಖ್ಯಮಂತ್ರಿಗಳಿಗೆ ಕಂಟಕ ಫಿಕ್ಸ್. ಏನೆಲ್ಲ ಆಗ್ಬೋದು ನೋಡೋಣ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ, ಇವತ್ತು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ನಿರ್ಣಾಯಕ ದಿನ, ಏನಾಗ್ಬೋದು? ಇದು ಏನಾಗಬಹುದು ಅನ್ನೋದನ್ನ ಕೋರ್ಟ್ ಹೇಳಬೇಕಾಗುತ್ತೆ ಶ್ರೀಪಾದ್. ಆದರೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಅವ್ರಿಗೆ ಬಹಳ ಶಕ್ತಿಯನ್ನು ಕೊಡಬಹುದಾದಂಥದ್ದು ಮತ್ತು ಅವರ ಶಕ್ತಿಯನ್ನು ಕುಂದಿಸಬಹುದಾದಂಥ ದಿನ ಆಗಬಹುದು ಅನ್ನುವಂಥದ್ದು. ಯಾಕೆಂದರೆ ಒಂದು ರೀತಿಯಲ್ಲಿ ಈಗಾಗಲೇ ವಾದ ಪ್ರತಿವಾದಗಳು ಮುಗಿದಿದ್ದಾವೆ. ಅಂತಿಮವಾದಂಥ ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ CM ಪರವಾಗಿ ಮಾಡಬೇಕಾಗಿದೆ. ಅವರು ಇವತ್ತು ಮಾಡ್ತಾರೆ. ಹಾಗಾಗಿ ಇವತ್ತು ವಾದ ಮಾಡಿದ ಬಳಿಕ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಅದು CM ಬಹುಶಃ
ಅವರ ಹುದ್ದೆಯ ಮೇಲೆ ಭವಿಷ್ಯದ ಒಂದು ಪರಿಣಾಮವನ್ನು ಕೂಡ ಇವತ್ತಿನ ತೀರ್ಪು ಕೂಡ ಆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆದ್ದರಿಂದ ಮಧ್ಯಾಹ್ನದ 2:30 ಮೇಲೆ ಕಣ್ಣಿಟ್ಕೊಂಡು CM ಅವರು ಕೂಡ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಮೈಸೂರಿಗೆ ಹೋಗೋದನ್ನು ಕೂಡ ರದ್ದುಪಡಿಸಿ ಬೆಂಗಳೂರಲ್ಲಿ ಉಳ್ಕೊಳ್ತಾ ಇದ್ದಾರೆ. ಈ ತೀರ್ಪನ್ನು ನೋಡಿಕೊಂಡು ಸಂಜೆ ಮೇಲೆ ಮೈಸೂರಿಗೆ ಹೋಗುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಬಹುತೇಕ ಸಚಿವರು ಕೂಡ ಇವತ್ತಿನ ಮಂತ್ರಿಮಂಡಲ ಸಚಿವರು ಕೂಡ ಇವತ್ತಿನ ಆ ತೀರ್ಪಿನ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಕ್ಕಂಥದ್ದು. ಇವತ್ತು ಬಹುತೇಕವಾಗಿ CM ಪರವಾಗಿ ಬಂದಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಮತ್ತೆ ಶಕ್ತಿ ತುಂಬಿದಂಥದ್ದಾಗುತ್ತೆ. ಒಂದು ರೀತಿಯಲ್ಲಿ ಏನಾದರೂ ತನಿಖೆಗೆ ಏನಾದರೂ ಕೋರ್ಟ್ ಶಿಫಾರಸು ಮಾಡಿದ್ದೇ ಆದಲ್ಲಿ ಮುಂದಿನ ರಾಜಕೀಯ ರಣತಂತ್ರಗಳು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಆದ್ದರಿಂದ ಇವತ್ತು CM ಸ್ಥಾನದ ಅಳಿವಿ ಉಳಿವಿನ ಪ್ರಶ್ನೆ, ಸಿದ್ದರಾಮಯ್ಯ ಅವರ ಅಳಿವಿ ಉಳಿವಿನ ಪ್ರಶ್ನೆ ಇವತ್ತು ನಿರ್ಣಯ ಆಗಲಿದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.